ಕುಮಾರಸ್ವಾಮಿ ಅವರಿಗೆ ತಲೆನೋವಾಗಿದೆಯಂತೆ ಶಾಸಕ ದೇವೇಗೌಡರ ನಡೆ. ಪಕ್ಷ ಮತ್ತು ನಾಯಕರಿಂದ ಅಂತರವನ್ನ ಕಾಯ್ಕೊಂಡಿರುವಂತಹ ಜಿಟಿ ದೇವೇಗೌಡರು ಒಂದು ಕಡೆಯಾದ್ರೆ ವಿಧಾನಸಭೆಗೆ ಜೆಡಿಎಸ್ ಶಾಸಕ ದೇವೇಗೌಡರು ಬಂದೇ ಇಲ್ಲ. ಈ ಹಿಂದೆ ಬಂದಾಗಲೂ ಅಂತರವನ್ನ ಕಾಯ್ದುಕೊಂಡಿದ್ರು ಜಿಟಿ ದೇವೇಗೌಡರು. ಸೊ ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನೇನಾದ್ರೂ ಕೇಳಿದ್ರೆ, ನಾನು ಜಿಟಿ ದೇವೇಗೌಡರು ಗಂಡ ಹೆಂಡತಿ ಇದ್ದಂಗೆ ಕಣ್ರಿ, ಜಗಳ ಆಡ್ತೀವಿ ಮತ್ತೆ ಒಂದಾಗ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಯಾಚಪ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಯಾವ ಪ್ಯಾಚಪ್ಗೂ ಕೂಡ ಬಗ್ತಾ ಇಲ್ವಲ್ಲ ಜಿಟಿ ದೇವೇಗೌಡರು. ಕುಮಾರಸ್ವಾಮಿಗೆ ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ ಅಂತ ಜಿಟಿ ದೇವೇಗೌಡರ ಈ ನಡೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಪಕ್ಷದಿಂದಲೂ ಕೂಡ ಡಿಸ್ಟೆನ್ಸ್, ಹಾಗೆ ನಾಯಕರಿಂದಲೂ ಕೂಡ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೋಡಿ, ಈಗ ದಿಶಾ ಸಭೆಗೆ ಕರೆದಿದ್ರು ಜೆಡಿಎಸ್ನ ನಾಯಕ. ಈಗ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಅದಕ್ಕೆ ಬಂದೇ ಇಲ್ಲ, ಆಬ್ಸೆಂಟ್ ಆಗ್ಬಿಟ್ಟಿದ್ದಾರೆ. ಈ ಹಿಂದೆ ಬಂದಾಗಲೂ ಅಂತರವನ್ನ ಕಾಯ್ಕೊಂಡಿದ್ರು. ಯಾಕೆ ಹಿಂಗೆ ಮಾಡ್ತಿದ್ದೀರಿ ಸ್ವಾಮಿ ಅಂದ್ರೆ ಉತ್ತರ ಇಲ್ಲ. ಸೊ ಹಾಗಾಗಿ ಜಿಟಿ ದೇವೇಗೌಡ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಮುನಿಸು ಬಹು ದಿನಗಳಿಂದಲೂ ಕೂಡ ಮುಂದುವರೆದಿದೆ. ಇತ್ತೀಚೆಗೆ ಜಿಟಿಡಿ ಪುತ್ರ ಹರೀಶ್ ಗೌಡ ಅಪ್ಪನ ಪರ ಬ್ಯಾಟಿಂಗ್ ಕೂಡ ಮಾಡಿದ್ರು. ಈಗ ಎಚ್.ಡಿ. ಕುಮಾರಸ್ವಾಮಿ ಜಿಟಿಡಿ ಜೊತೆಗೆ ಮುನಿಸಿನ ಬಗ್ಗೆ ಮಾತಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ ಬಿಡ್ಕೊಡ್ತಾನೆ ಇಲ್ಲ ಜಿಟಿ ದೇವೇಗೌಡರನ್ನ. ಸೊ ಏನಂತಂದ್ರೆ, ನಾನು ಜಿಟಿ ದೇವೇಗೌಡರು ಗಂಡ ಹೆಂಡತಿ ಇದ್ದಂಗೆ, ಗಂಡ ಹೆಂಡತಿ ಅಂದಮೇಲೆ ಸಾಮರಸ್ಯ ಆಗ್ತಾನೆ ಇರುತ್ತೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕಾಗುತ್ತಾ? ಮೈಸೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ನಾವಿಬ್ರು ಗಂಡ ಹೆಂಡತಿ ಇದ್ದಂಗೆ ಕಣ್ರಿ, ಗಂಡ ಹೆಂಡತಿ ಅಂದಮೇಲೆ ಜಗಳ ಕಾಮನ್, ಮತ್ತೆ ಒಂದಾಗ್ತೀವಿ, ಅದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ದಿನಗಳಲ್ಲಿ ಆಪರೇಷನ್ ಅಸ್ತವೋ ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿ ನಡೀತಾನೆ ಇರ್ತವೆ. ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ. ಹೌದು, ನಮ್ಮಲ್ಲಿ 18 ಜನ ಶಾಸಕರಿದ್ದಾರೆ, 18 ಜನ ಶಾಸಕರು ಒಟ್ಟಾಗಿದ್ದಾರೆ. ಅದನ್ನು ಮೊನ್ನೆ ಹರೀಶ್ ಹೇಳಿರೋದು, ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ. ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಹರೀಶ್ ಹೇಳಿರ್ತಕ್ಕಂಥದ್ದು. ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ. ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ, ಏನೇನು ನಡೀತಿದೆ ಅಂತ ಹೇಳಿ. ಅದನ್ನೇ ಮೊನ್ನೆ ಹರೀಶ್ ಹೇಳಿರೋದು. ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಅಸ್ತವೋ ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿ ನಡೀತಾನೆ ಇರ್ತವೆ. ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ. ಹೌದು, ನಮ್ಮಲ್ಲಿ 18 ಜನ ಶಾಸಕರಿದ್ದಾರೆ, 18 ಜನ ಶಾಸಕರು ಒಟ್ಟಾಗಿದ್ದಾರೆ. ಅದನ್ನು ಮೊನ್ನೆ ಹರೀಶ್ ಹೇಳಿರೋದು, ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ. ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಹರೀಶ್ ಹೇಳಿರ್ತಕ್ಕಂಥದ್ದು. ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ. ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ, ಏನೇನು ನಡೀತಿದೆ ಅಂತ ಹೇಳಿ. ಅದನ್ನೇ ಮೊನ್ನೆ ಸರ್ಕಾರಕ್ಕೇನು ಹೊರೆ ಆಗಲ್ವಲ್ಲ, ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೇನು ಹೊರೆ ಅಲ್ವಲ್ಲ, ಜನಕ್ಕೆ ತಾನೇ ಹೊರೆ ಆಗೋದು. ಜನಕ್ಕೆ ಹೊರೆ ಆಗೋದಕ್ಕೆ ಅವರು ಖುಷಿ ಪಡ್ತಾರೆ. ಅವರು ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ, ಹೊರಿಸಿದ ಹಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ ಈ ಸರ್ಕಾರ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುಟ್ಟಸ್ವಾಮಿ, ಗಮನಿಸ್ತಾ ಇದ್ದೀವಿ, ಇಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ಹೇಳಿಕೆಯನ್ನ ನಾವು ಗಮನಿಸಲೇ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಗಂಡ ಹೆಂಡತಿ ಹೇಳಿಕೆ. ಈಗ ಸಡನ್ ಆಗಿ ಜಿಟಿ ದೇವೇಗೌಡರ ಮನವನ್ನ ಒಲಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾದ್ರೆ ಹೇಗೆ ಅಂತ? ಖಂಡಿತ ಚಂದ್ರಕಲಾ, ಏನು ತಿಂಗಳಿಂದನಂತಾನೆ ಹೇಳ್ಬೋದು, ಸುಮಾರು 1 ವರ್ಷದಿಂದನೇ ಅಂತಾನೆ ಹೇಳ್ಬೋದು ಚಂದ್ರಕಲಾ. ಎಲ್ಲೋ ಒಂದ್ ಕಡೆ ಜನತಾದಳದ ಸಂಬಂಧ ಮತ್ತು ಜಿಟಿ ದೇವೇಗೌಡರ ಸಂಬಂಧ ಎಲ್ಲೋ ಒಂದ್ ಕಡೆ ಮುರಿದು ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಪರವಾಗಿ ಚಾಮುಂಡಿ ಬೆಟ್ಟದಲ್ಲಿ ಬ್ಯಾಟ್ ಬೀಸಿದಂತಹ ಜಿಟಿ ದೇವೇಗೌಡರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವಂತಹ ಎಲ್ಲಾ ಕುರುಗಳನ್ನ ಆ ಒಂದು ಸಭೆಯಲ್ಲಿ ನೀಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಒಂದು ರೀತಿಯಲ್ಲಿ ಜನತಾದಳ ಮತ್ತು ಜಿಟಿ ದೇವೇಗೌಡರ ಅಂತರವನ್ನ ಕಾಯ್ದುಕೊಂಡು ಬಂದಿದ್ರು. ಅದಕ್ಕೆ ತೇಪೆ ಹಾಕುವಂತಹ ಕೆಲಸವನ್ನ ಹರೀಶ್ ಗೌಡ್ರು ನಿನ್ನೆ ಎಲ್ಲೋ ಒಂದ್ ಕಡೆ ಮಾಡಿದ್ರು ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇತ್ತು. ಆದ್ರೆ ಇವತ್ತು ಕೂಡ ಏನು ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಜಿಟಿ ದೇವೇಗೌಡ ಮತ್ತು ಜನತಾದಳದ ಸಂಬಂಧವನ್ನ ಹೆಂಡತಿ ಗಂಡನಿಗೆ ಹೋಲಿಕೆ ಮಾಡುವುದರ ಮೂಲಕ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಗೆ ಜಗಳ ಆಗ್ತದೆ, ಆದ್ರೆ ಸಂಬಂಧವನ್ನ ಮುರುಕೊಳ್ಳುವಂತಹ ಜಗಳ ಆಗಿರುವುದಿಲ್ಲ. ಅದು ಎಲ್ಲೋ ಒಂದು ಕಡೆ ಉಂಡಿ ಮಲಗುವ ಮಟ್ಟಕ್ಕೆ ಇರ್ತದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಗಂಡ ಹೆಂಡತಿಯ ಸಂಬಂಧಕ್ಕೆ ಹೋಲಿಕೆ ಮಾಡಿ ಮಾತನಾಡಿರ್ತಕ್ಕಂಥದ್ದು ಜಿಟಿ ದೇವೇಗೌಡರು ಮತ್ತು ಪಕ್ಷದ ವಿಚಾರವಾಗಿ ಒಂದು ರೀತಿಯಲ್ಲಿ
ಏನು ಮುರಿದು ಬೀಳುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದನ್ನ ತೇಪೆ ಹಾಕುವಂತಹ ಕೆಲಸವನ್ನ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ದಿಶಾ ಸಭೆಗೆ ಏನು ಸಭೆಗೆ ಹಾಜರಾಗಬೇಕಾಗಿತ್ತು, ಆ ಸಭೆಗೂ ಕೂಡ ಗೈರು ಹಾಜರಾಗಿರುವುದರ ಮೂಲಕ ಜಿ ಟಿ ದೇವೇಗೌಡರು ಜನತಾದಳ ಮತ್ತು ತಮಗಿರುವಂತಹ ಅಂತರವನ್ನ ಹಾಗೆ ಕಾಪಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಚಂದ್ರಕಲಾ. ಜಿಪಿ ಆಗಿರ್ಬೋದು, ಈ ಎಲೆಕ್ಷನ್ಗಳಿಗೆ ತಯಾರಿಯನ್ನು ಮಾಡ್ಕೋಬೇಕು ಅಂತಂದ್ರೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಮುನಿಸು ಇರಬಾರ್ದು. ಆ ಮುನಿಸನ್ನ ಶಮನ ಮಾಡಿದ್ರೆ ನಾವು ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಜಿ ಟಿ ದೇವೇಗೌಡರನ್ನ ನಮ್ಮತ್ತ ಸೆಳ್ಕೊಂಡ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಏನಾದ್ರೂ ಯೋಚನೆ ಮಾಡಿದ್ರ ಅಂತ? ಖಂಡಿತ ಚಂದ್ರಕಲಾ. ಯಾಕೆಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದೆರಡು ಸೀಟ್ಗಳು ಇದೆ ಅಂತ ಹೇಳಿದ್ರೆ, ಒಂದು ಹುಣಸೂರು ಮತ್ತೆ ಮತ್ತೊಂದು ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಪಾಲಾಗಿರ್ತಕ್ಕಂಥದ್ದು. ಇನ್ನೆಲ್ಲಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಬಿಜೆಪಿಯನ್ನು ಬಿಟ್ಟರೆ ಇನ್ನು 7 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ತನ್ನ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥದ್ದು. ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಜನತಾದಳವನ್ನ ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಂತಹ ಮುಂದಾಲೋಚನೆಯಿಂದ ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರನ್ನ ಪಕ್ಷಕ್ಕೆ ಮತ್ತೆ ಎಳೆದುಕೊಂಡು ಬರುವಂತಹ ಅಥವಾ ಪಕ್ಷಕ್ಕೆ ಎಳೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ಚುನಾವಣೆಗಳಲ್ಲಿ ಜಿ ಟಿ ದೇವೇಗೌಡರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಆದ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರನ್ನ ಭೇಟಿ ಆಗ್ಬೇಕು ಅಥವಾ ಅವ್ರನ್ನ ಸರಿ ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದೇನೆ ಏನಾದ್ರೂ ದಿಶಾ ಅನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರ ಅಥವಾ ಜಿಲ್ಲಾ ಪಂಚಾಯತಿಗೆ ಇವತ್ತು ಸಭೆಯನ್ನ ಕರೆದಿದ್ರ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೇನೇ ಇದ್ರೂ ಚಂದ್ರಕಲಾ, ಸಾಯಂಕಾಲ 4 ಗಂಟೆಗೆ ಕೂಡ ಪಕ್ಷದ ಮೈಸೂರು ಮತ್ತು ಚಾಮರಾಜನಗರ ಜನತಾದಳದ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಅಲ್ಲಿಗೆ ಜಿ ಟಿ ದೇವೇಗೌಡರು ಹೋಗೋದಿಲ್ವಾ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಚಂದ್ರಕಲಾ.